ತುಂಬ ಗಾಳಿ ಬೀಸ್ತಾ ಇದೆ, ವಿಂಡ್ ಬ್ಲಾಸ್ಟ್ ಬರ್ತಾ ಇರ್ಬೋದು ಅಂತ ಅಂದ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಬಿದಿನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂಥ ಒಂದು ವ್ಲಾಗ್ನ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲದೇ ಇರೋರು ಅದನ್ನು ನೋಡಿಕೊಂಡು ಈ ವಿಡಿಯೋ ನೋಡಿ, ಅಥವಾ ಈ ವಿಡಿಯೋ ನೋಡಿದ ಮೇಲೇ ನೋಡಿ, ತೊಂದರೆ ಇಲ್ಲ, ಬಟ್ ಅರ್ಥ ಆಗುತ್ತೆ ಎಲ್ಲಿಂದ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ. ಇವಾಗ ಅಲ್ಲಿಂದ ನಾವು ಸೀದಾ ಮಾವನೂರು ಶ್ರೀ ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೇಳಿ ಒಂದು ಜಾಗ ಇದೆ. ನಾನು ನೋಡಿಲ್ಲ ಯಾವತ್ತು, ಹಿಂಗೆ ಇಂಟರ್ನೆಟ್ಟಲ್ಲಿ ನೋಡಿಕೊಂಡು ಸರ್ಚ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮಲ್ಲಿ ಹೋಗ್ತಾ ಇರೋದು. ಇಲ್ಲಿಂದ ಒಂದು 80 ಕಿಲೋಮೀಟ್ರ್ ಇದೆ. ಬನ್ನಿ, ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. 80 ಕಿಲೋಮೀಟ್ರ್ ಅಂತಂದರೆ ಒಂದು 2 ಅವರ್ ಅಂತ ಅಂದ್ಕೊತೀನಿ. ಆರಾಮಾಗಿ ಹೋದ್ರೂ 2 ಅವರಲ್ಲಿ ಹೋಗ್ಬೋದು. ಚನ್ನರಾಯಪಟ್ಟಣ ಆದಮೇಲೆ ಮುಂದಕ್ಕೆ ಬರುತ್ತೆ. ಬಟ್ ಚನ್ನರಾಯಪಟ್ಟಣ ಊರೊಳಗಡೆ ಹೋಗ್ಬೇಕಾ, ಬೈಪಾಸ್ ರೋಡಲ್ಲಿ ಹೋಗ್ಬೇಕಾ ಅಂತ ಅಲ್ಲಿ ಹತ್ರ ಹೋದ್ಮೇಲೆ ನೋಡ್ಕೊಂಡು ಹೋಗೋಣ ಅಂತ. ಇವಾಗ ಸದ್ಯಕ್ಕೆ ಅಲ್ಲಿವರೆಗೆ ನೋಡ್ಕೊಂಡಿದ್ದೀವಿ ಮ್ಯಾಪು, ಯಾಕೆಂದರೆ ಮೊಬೈಲ್ ಹೋಲ್ಡ್ರಲ್ವಲ್ಲ, ಹಂಗಾಗಿ ಅಲ್ಲಲ್ಲೇ ನೋಡ್ಕೊಂಡು ಹೋಗ್ತಾಯಿದ್ವಿ. ಬಿದಿನಗೆರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅದಂತೂ ನೆಕ್ಸ್ಟ್ ಲೆವೆಲಾಗಿ ಮಾಡಿದ್ದಾರೆ ಇವಾಗ. ಬಟ್ ಏನಪ್ಪ ಅಂತಂದರೆ ಅಲ್ಲಿ ನಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡೋದು. ಅಲ್ಲಲ್ಲೇ ಟೋಲ್ ಬೂತ್ಗಳವಲ್ಲ, ಹಂಗೆ ಅಲ್ಲಲ್ಲೇ ಟೋಕನ್ ಬೂತ್ಗಳಿದ್ದಾವೆ. ಬೇಡ ಅಂದ್ರೂ ಬಲವಂತ ಮಾಡ್ತಾರೆ. ಅದೊಂದು ಸ್ವಲ್ಪ ಇರಿಟೇಷನ್. ಅವರು ತಗೊಳ್ಳಿ ಅಂತ ಕೇಳ್ದೇ ಹೋದರೆ ಮೋಸ್ಟ್ಲಿ ಜನಗಳು ತೊಗೊಂಡು ಹೋಗ್ತಾರೆ ಅಂತ ಅಂದ್ಕೊತೀನಿ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ, ಜನಗಳು ಬರ್ತಿದ್ದಂಗೆ ಹಿಡ್ಕೊಂಬಿಟ್ಟು ಬಲವಂತ ಮಾಡ್ತಾರೆ. ಅದೊಂಥರ ಬಲವಂತ ಅಂತ ಅನಿಸುತ್ತೆ. ಸೊ ಅವರು ಆ ಥರ ಹೇಳೋದ್ರಿಂದ ಏನಾಗುತ್ತೆ ಅಂದರೆ, ನಮ್ಮ ಮೈಂಡಲ್ಲಿ ಏನಪ್ಪ ಮೇಲ್ ಬಿದ್ದು ಬರ್ತಾರಲ್ಲ, ಇದೇನಾದರೂ ಸ್ಕ್ಯಾಮ ಅಂತ ಅನಿಸ್ಬಿಡುತ್ತೆ ಮುಂಚೆನೇ. ಒಂದು ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ. ಅಷ್ಟು ಬಿಟ್ಟರೆ ಆ ದೇವಸ್ಥಾನ ಅಂತ ಬ್ಯೂಟಿಫುಲ್. ಜ್ಯೂಸಾ ಬಾ, ಎಲ್ಲಾದ್ರೂ ಮುಂದೆ ಹಾಕೋಣ. ಮಾಮೂಲಿ ಜ್ಯೂಸಾ, ಯಾವ ಜ್ಯೂಸು? ಆಯ್ತಾ ಬಾ. ಅಲ್ಲೇ ರೈಸ್ ಬಾತ್ ತಿಂದ್ವಲ್ಲ, ಸ್ವಲ್ಪ ಖಾರ ಇತ್ತು ಅನಿಸುತ್ತೆ. ಅದಕ್ಕೆ ಕೋಲ್ಡ್ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಎಲ್ಲಾದರೂ ಹಾಕೋಣಂತೆ, ಹೈವೇ ರೋಡ್ ಬರಲಿ. ಮಿಲ್ಟ್ರಿ ಹೋಗ್ತಾಯಿದೆ. ಮಿಲ್ಟ್ರಿ BSF ತರಬೇತಿ ವಾಹನ, ಎಚ್ಚರಿಕೆ. ಸೆಲೆಕ್ಟ್ ಮಾಡಿದೆ, ಅವರು ಮಾಡಿದ್ರು, ಖುಷಿ ಆಯಿತು. ಇವತ್ತು 300 ಕಿಲೋಮೀಟ್ರ್ ರೈಡು. 300 ಕಿಲೋಮೀಟ್ರಲ್ಲಿ 100 ಕಿಲೋಮೀಟ್ರ್ ಓಡಿಸಿದ್ದೀವಿ. ಇನ್ನು 200 ಕಿಲೋಮೀಟ್ರ್ ಇದೆ. ನೋಡೋಣ. ಇವಾಗ ಹೋಗ್ತಾಯಿದ್ದೀವಲ್ಲ, ಈ ಪಾಯಿಂಟೇ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ. ಅದಾದಮೇಲೆ ಇನ್ನು 3 ಪಾಯಿಂಟು ಅಲ್ಲೇ ಅಕ್ಕಪಕ್ಕದಲ್ಲೇ ಬರುತ್ತೆ. ಅದಾದಮೇಲೆ ನಮ್ಮ ಊರಿಗೆ ಹೋಗ್ತೀನಿ ಅಂದರೆ ಅದೊಂದು ಸ್ವಲ್ಪ ಒಂದು 70-80 ಕಿಲೋಮೀಟ್ರ್ ಆಗುತ್ತೆ. ಒಂದು ಕೋಲ್ಡ ಏನಾದರೂ ಜ್ಯೂಸ್ ತೊಗೊಂಡು ಹೋಗೋಣ. ನೋಡ್ದ ಮ್ಯಾಪು? ನೋಡ್ಕೊಬಿಡಿ ಇಲ್ಲೇ ರೂಟು, ಯಾವ ರೂಟು ಏನು ಅಂತ. ಇನ್ನೇನೊಂದು ಅರ್ಧ ಇರಬೇಕಂತೆ, ಇನ್ನೊಂದು ಅರ್ಧ ಐತೆ ಅಷ್ಟೇ. ಬಂದ್ಬಿಟ್ಟಿದ್ದೀವಿ. ಬಿಸಿಲು ಹೆಂಗೆ ಹೊಡಿತಾಯಿದೆ ಅಂದರೆ ಸ್ನೇಹಿತರೆ, ಹೆವಿ ಬಿಸಿಲು ಹೊಡಿತಾಯಿದೆ. ಒಂದೊಂದು ಮ್ಯಾಂಗೋ ಜ್ಯೂಸ್ ಹಾಕ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಇಲ್ಲಿಂದ 65 ಕಿಲೋಮೀಟ್ರ್ ಇದೆ. ಚನ್ನರಾಯಪಟ್ಟಣ ಆದಮೇಲೆ ಕತ್ರಿಘಟ್ಟ ಗೇಟ್ ಅಂತ ಇದೆ, ಅಲ್ಲಿ ಲೆಫ್ಟ್ ಅಂತ ತೋರಿಸ್ತಾ ಇದೆ. ಅಲ್ಲಿವರೆಗೆ ಈಗ ಸೀದಾ ಹೋಗ್ತೀವಿ. ಅಲ್ಲಿಂದ ಮುಂದೆ ನೋಡೋಣ. ಇದೊಂದು ಜಾಗದಲ್ಲಿ ರೋಡ್ ಮಾತ್ರ ಅಲ್ಟಿಮೇಟಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಹೈವೇ ರೋಡು, ಆ ಕಡೆ ಈ ಕಡೆ ಸರ್ವಿಸ್ ರೋಡು, ಮೇಲ್ಗಡೆ ಬ್ರಿಡ್ಜು, ಸೂಪರಾಗಿ ಮಾಡಿದ್ದಾರೆ. ಬಟ್ ಈ ಬಿಡಿದ ಮೇಲೆ ಏನಾದರೂ ನೇಮ್ ಹಾಕ್ಬೋದಾಗಿತ್ತು, ಯಾವ ಊರು, ಏನು ಎತ್ತ, ಯಾವ ರೋಡು, ಸ್ಟೇಟ್ ಹೈವೇ ನಂಬರು, ಆ ಥರದ್ದು ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸ್ಟ್ರೀಟ್ ಲೈಟ್ ಮಾತ್ರ ಸಖತ್ತ ಹಾಕಿದ್ದಾರೆ ನೋಡಿ. ಈ ಕಡೆ ಹೈವೇ ರೋಡ್ಗೆ, ಆ ಕಡೆ ಸರ್ವಿಸ್ ರೋಡ್ಗೆ, 2 ಕಡೆನೂ ಮಾಡಿದ್ದಾರೆ. ಅದು ಒಂದೇ ಪೋಲಲ್ಲಿ ಮಾಡಿರೋದು. ಇದೇ ಟೋಲು, ಈ ಟೋಲ್ದು ಅವಧಿ ಮುಗಿದಿದೆ, ಇಲ್ಲಿಗೆಲ್ಲ ನಡೆಸ್ತಾ ಇದ್ದಾರೆ ಅಂತ ತುಂಬ ವೀಡಿಯೋಸ್ಗಳು ವೈರಲ್ ಆಗ್ತಾಯಿದ್ದಾವೆ. ಬಟ್ ಏನೋ ಗೊತ್ತಿಲ್ಲಪ್ಪ, ಇವರೆಲ್ಲ ಇರೋಬರೋ ನೇಮು ಬೋರ್ಡೆಲ್ಲ ಮುಚ್ಚಿಬಿಟ್ಟಿದ್ದಾರೆ ನೋಡಿ. ಅಲ್ಲಿ ನಮ್ಗೆ ಕಾಣಿಸ್ತಾ ಇರ್ಬೋದು, ದೇವಿಹಳ್ಳಿ ಹಾಸನ ಟೋಲ್ ಹೈವೇ ಪ್ರೈವೇಟ್ ಲಿಮಿಟೆಡ್ ಅಷ್ಟೇ ಇರೋದು. ಆದರೂ ಬಿಸಿಲಲ್ಲಿ ಜರ್ನಿ ತುಂಬ ಕಷ್ಟ ಆಗೋರು. ಸಾಕ್ತಾನೆ ಇಲ್ಲ ಬಿಸಿಲಲ್ಲಿ. ಗಾಡಿ ಜಾಸ್ತಿ ಹೀಟ್ ಆಗ್ತಾಯಿದ್ದಾವೆ.
ಹೀಟ್ ಆಗಲಿ ಕೋಲ್ಡ್ ಆಗಿರಲಿ 70ರಲ್ಲಿ ಹೋಗ್ತಾ ಇದ್ದೇವೆ. ಆದರೆ ಜರ್ನಿ ನಮಗೆ ಅನ್ಕಂಫರ್ಟಬಲ್ ಆಗುತ್ತೆ. ಬಿಸಿಲಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಆಗೋದು, ಸುಸ್ತಾಗೋದು, ಈ ಥರ ಎಲ್ಲ ಆಗುತ್ತೆ. ಕತ್ತರಿಘಟ್ಟ ಗೇಟು ಡಿ ಸಮುದ್ರವಳ್ಳಿ. ಆ ಕಡೆ ರೋಡ ಈ ಕಡೆ ರೋಡು, ಆ ರೋಡ ಥೋ ಇದು ಮ್ಯಾಪ್ ಹಾಕೊಂಡು ಕನ್ಫ್ಯೂಸ್ ಮಾಡ್ತೀಯಲ್ಲ. ಲೆಫ್ಟು ತಗೊಂಡು ಇಲ್ಲಿ ಕನ್ಫ್ಯೂಸ್ ಆಗೋಯ್ತು, ಈ ರೋಡಲ್ಲಿ ಹೋಗ್ಬೇಕಂತೆ. ಇದೇ ರೋಡಾ ಹೆಂಗೆಂಗೋ ಹೋಗುತ್ತೆ ರೋಡಿಗೆ ಸುತ್ತಾಕೊಂಡು ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು, ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ರೈಲ್ವೆ ಬ್ರಿಡ್ಜ್ ಇರಬೇಕು. ಯಾವ ಊರು ಯಾವ ರೋಡು ಅಂತ ಏನು ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ಈ ರೋಡಾ ಯಾವುದೋ ಈ ರೋಡ್ ಅಂತೆ. ಅವು ನೋಡಿ ಈ ಥರ ಇದೆ ರೋಡಿದು. ಚೆನ್ನಾಗಿಲ್ಲ ರೋಡ್ ಇದೊಂದು ಸ್ವಲ್ಪ ಆಫ್ ರೋಡ್ ಅಂತಾರಲ್ಲ ಹಂಗೆ. ಇದೇ ರೋಡ ಯಾವುದೋ ಬೇರೆ ರೋಡಲ್ಲಿ ಬರ್ಬೇಕಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೋಡಲ್ಲಿ ತೋರಿಸ್ತಾ ಇದೆಯಂತೆ, ಹೋಗ್ತಾ ಇದ್ದೀವಿ. ನನಗೆ ಅನ್ನಿಸ್ದಂಗೆ ಬೇರೆ ರೋಡ್ ಇರ್ಬೋದೇನೋ, ತಾರ್ ರೋಡು ಅಂತ ಅಂದ್ಕೊತೀನಿ ಆ ದೇವಸ್ಥಾನಕ್ಕೆ. ನೋಡಿ ಇಲ್ಲೊಂದು ರೋಡ್ ಬಂತು. ಈ ರೋಡು ಬರಬೇಕಿತ್ತು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಶಾರ್ಟ್ಕಟ್ ರೋಡ್ ತೋರಿಸಿರ್ಬೋದೇನೋ. ಯಾವುದೋ ಒಂದು ರೋಡು, ಬನ್ನಿ ಹೋಗೋಣ. ಇಲ್ಲೇನಾ? ನಾನು ಹ್ಯಾಂಡ್ಲ್ ಬಾರ್ ಹಾಕ್ಸ್ಕೊಂಡಿದ್ದು ಉದ್ದೇಶ ಏನಕ್ಕೆ ಗೊತ್ತಾ? ಈ ಥರ ಲಾಂಗ್ ರೈಡಲ್ಲಿ ಹಂಡೇನಾದರೂ ತೊಂದರೆ ಕೊಡ್ತಾಯಿದೆ ಅಂದಾಗ ಒಂದು ಸ್ವಲ್ಪ ದೂರ ಸ್ಯಾಡ್ಲಿಂಗ್ ಮಾಡೋಣ ಅಂತ, ಮಾಡ್ಬೋದು ಇವಾಗ ಸ್ವಲ್ಪ ಪರವಾಗಿಲ್ಲ. ಆದರೆ ಒಂದು ರೈಸರ್ ಒಂದು ಹಾಕೊಂಬಿಟ್ರೆ ಇನ್ನೂ ಸಖತ್ತಾಗಿರ್ತದೆ. ಎಲ್ಲಿಲ್ಲ ಎಲ್ಲ ಕಾಣ್ತಾ ಇಲ್ವಲ್ಲ? ಹಾಂ ಕಾಣ್ತೀವಿ ಇವಾಗ ಅಲ್ಲಿ. ಸಖತ್ತಾಗೈತೆ. ಇಲ್ಲೊಂದು ಸ್ವಲ್ಪ ವ್ಯೂ ಕಾಣಿಸ್ತು, ಸಖತ್ತಾಗೈತೆ ಅಲ್ಲಿ ನೋಡಿ. ಅಲ್ಲಿ ಇವಾಗ ಕಾಣಿಸ್ತಾ ಇದೆ. ಇದೇನೊಳ್ಳೆ ಘಾಟ್ ರೋಡ್ ಥರ ಸುತ್ತಾಕೊಂಡು ಹೋಗ್ತಾ ಇದೆ. ಒಟ್ಟಿನಲ್ಲಿ ಚೆನ್ನಾಗೈತೆ ರೂಟು ನೋಡಿ. ಅಲ್ಲಿ ಬೆಟ್ಟದ ಮೇಲೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬೇಕು ಇವಾಗ. ಈ ದೇವಸ್ಥಾನದ ಹತ್ರ ವಿಶೇಷತೆ ಏನಪ್ಪ ಅಂತಂದರೆ ಈ ವಿಂಡ್ ಮಿಲ್ಗಳೇ ತುಂಬ ಹತ್ತಿರದಿಂದ ನೋಡ್ಬೋದು ನೋಡಿ. ಅಲ್ಲಿ ದೇವಸ್ಥಾನ, ಬೆಟ್ಟದ ಮೇಲೆ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವಾ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು, 2 ವಿಂಡ್ ಮಿಲ್ ಮಧ್ಯೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡೋಕ್ಕೆ. ನಾನಂತೂ ಇದೇ ಫಸ್ಟ್ ಟೈಮು ಇಷ್ಟು ಹತ್ತಿರದಿಂದ ವಿಂಡ್ ಮಿಲ್ನ ನೋಡ್ತಾ ಇರೋದು. ವಾವ್, ಏನು ಗುರುವೆ ರೋಡ್ ಇದು! ಸಖತ್ತಾಯ್ತಲ್ಲೋ. ಹೆಂಗೈತೆ ರೋಡು? ಹೆಂಗೈತೆ ರೋಡು? ಸಖತ್ತಾಗೈತೆ. ಹೋಗುತ್ತೆ ಮೇಲೆ, ಹೋಗುತ್ತೆ ದೇವಸ್ಥಾನ ಹತ್ರನೇ ಹೋಗುತ್ತೆ. ನೋಡಿದ್ದೀನಿ ವಿಡಿಯೋದಲ್ಲಿ. ರೋಡು ಒಳ್ಳೆ ಮರ, ಸಕ್ಕದಾಗೈತೆ ರೋಡ್ ಇದೊಂದು. ತಣ್ಣಗಾಯ್ತವೆ. ಯಾವುದೋ ಫಾರೆಸ್ಟು ಅಂತ ಅನಿಸುತ್ತೆ. ವೆದರ್ ಮಾತ್ರ ಸೈಕ್ ಆಗೈತಿ ಇಲ್ಲಿ. ವೆದರ್ದು, ಸೀನರಿ, ರೋಡು
ಅಲ್ಟಿಮೇಟ್ ವ್ಯೂ ಅಂದ್ಕೊಳ್ಳಿ ಈ ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ರೆ. ಇದು ಈ ಎಕ್ಸ್ಪೀರಿಯೆನ್ಸ್ಗೋಸ್ಕರನೇ ಬಂದಿರೋದು. ಇಲ್ಲೇನೋ ಬ್ಯಾರಿಕೇಡ್ ಬೇರೆ ಹಾಕ್ಕೊಂಡವ್ರೆ. ಮಲ್ಲಪ್ಪನ ಬೆಟ್ಟ ಗುಡಿ ಪೊಲೀಸ್ ಸ್ಟೇಷನ್ ಗುರುವೇ ಇದು. ದೇವಸ್ಥಾನ ನೋಡಿದ್ರೆ ಆ ಕಡೆ ಇದೆ ರೋಡು. ಹಿಂಗೆ ಹೋಗುತ್ತೆ. ಕಾರು ಬರ್ತಾಯಿದೆ ಅಂತಂದರೆ ಇದೇ ರೋಡು. ಎಸ್, ಬಂದು ಲೆಫ್ಟು. ಬಾ ಇಲ್ಲೇ ಹೋಗ್ಬೇಕು. ಬಾ ಇಲ್ಲಿ. ಎಲ್ಲಪ್ಪ ಇದು? ಅಲ್ಲೇ ಹೋಗ್ಬೇಕು? ಅಲ್ಲೇ ತೋರಿಸ್ತದ? ಅಲ್ಲಿ ಬೈಕ್ ಹೋಗಲ್ಲ ಅನ್ಸುತ್ತೆ. ನಡಿ ನೋಡೋಣ. ಇಲ್ಲೇ ಹೋಗುತ್ತೆ ಅಂತ ತೋರಿಸ್ತಾ ಇದೆಯಂತೆ, ಬಟ್ ಇಲ್ಲಿ ಹೋಗೋ ಡೌಟು ಅಂತ ನಾನು. ಇಲ್ಲಿ ರೋಡ್ ಇಲ್ಲ. ಇಲ್ಲೊಂದು ಯಾವುದೋ ಸಣ್ಣ ರೋಡ್ ಇದೆ. ಇಲ್ಲಿ ಹೋಗುತ್ತಾ? ಓಡಾಡೈತೆ ಗಾಡಿಗಳು. ನಡಿ ಹೋಗೋಣ. ಗಾಡಿಗಳು ಓಡಾಡಿದ್ದಾವೆ. ವೀಲ್ ಮಾರ್ಕ್ ಇದೆ. ಇವಾಗ ಓಡಾಡಿರೋದು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಆದರೆ ಈ ರೋಡ್ ಅಲ್ಲ ನನ್ನ ಪ್ರಕಾರ. ನಾನು ನೋಡಿದ್ದು ಚೆನ್ನಾಗಿತ್ತು ರೋಡು. ಇದು ನೋಡಿದ್ರೆ ಈ ಥರ ಐತೆ. ಇದು ವಿಂಡ್ ಮಿಲ್ ವ್ಯೂ ಪಾಯಿಂಟ್ಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಗುರುವೆ, ವಿಂಡ್ ಮಿಲ್ ಈ ಸೈಜ್ಗಿದ್ದಾವೆ. ಅಯ್ಯಪ್ಪ, ಅದರ ರೆಕ್ಕೆ ಹತ್ರ ನಿಂತ್ಕೊಂಡ್ರೆ ಸುಮ್ಮನೆ ಟಚ್ ಆದ್ರೆ ಸಾಕು, ಹೊಂಟೋಯ್ತೀವಿ. ಅದು ನಿಧಾನಕ್ಕೆ ತಿರುಗ್ತೈತೆ. ಇದೊಂದು ಸ್ವಲ್ಪ ಸ್ಪೀಡಾಗಿ ತಲೆನೇ ತಿರುಗ್ದಂಗೆ ಆಗ್ತಾಯಿದೆ ನನಗೆ ಇದು ತಿರುಗ್ತಾ ಇರೋದು ನೋಡ್ತಾಯಿದ್ರೆ. ಬೆಟ್ಟಕ್ಕೆ ಹೋಗುತ್ತಾ? ಅದೇನಾ ಬೆಟ್ಟ? ಅದೇ ಇರ್ಬೋದು. ಆದರೆ ರೋಡೇನು ಈ ಥರ ಆಯ್ತಲ್ಲ, ಅದೇ ಅರ್ಥ ಆಗ್ತಾಯಿಲ್ಲ ನನಗೆ. ರೋಡ್ ಚೆನ್ನಾಗಿದೆಯಲ್ಲ ದೇವಸ್ಥಾನಕ್ಕೆ ಹೋಗೋಕ್ಕೆ. ನೋಡಿದ್ದೀನಿ ನಾನು ವೀಡಿಯೋದಲ್ಲಿ. ಸುಮ್ಮನೆ ಹೋಗ್ತಾಯಿದ್ವಿ, ನೋಡೋಣ ಏನಾಗುತ್ತೆ. ಇದೇ ಹೋಗ್ಬೋದೇನೋ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ಇದು ಶಾರ್ಟ್ಕಟ್ ಏನೋ, ಬಟ್ ಶಾರ್ಟ್ಕಟ್ ಆದ್ರೂ ಆ ರೋಡ್ ಕನೆಕ್ಟ್ ಆದರೆ ಸರಿ. ಅಲ್ಲಿಗೆ ಕನೆಕ್ಟ್ ಆಗಿದ್ರೆ ಯಾವ್ದಾನ ಫಾರೆಸ್ಟ್ ಗೀರೆಸ್ಟ್ ಒಳಗೆ ಹೋಗ್ಬಿಟ್ರೆ ಹೆಂಗಪ್ಪ? ಸುಮಾರು ದಾರಿ ಇದ್ದಾವೆ ಗುರು ಇಲ್ಲಿ. ಇದೇ ರೋಡು ನಾವು ಹೋಗ್ತಾ ಇದ್ವಲ್ಲ, ಅದೇ ರೋಡಿಗೆ ಬಂತು. ಬಟ್ ಇದು ಒಂದು ಶಾರ್ಟ್ಕಟ್ ಆಫ್ ರೋಡು ಅಂತ ಅನ್ನೋಂಗಿದು. ಹಾಂ, ಅದೇ ರೋಡಿದು. ಹಾಂ, ಸೌದರಹಳ್ಳಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಲೆಫ್ಟು. ಇದೇ ರೋಡು ನೋಡಿದ್ದು ನಾನು. ಹೆಂಗೈತೆ ರೋಡು ದೇವಸ್ಥಾನಕ್ಕೆ ರೋಡ್ ಹೆಂಗೈತೆ? ಇದು ನೋಡಿ ಗುರುವೆ, ಎಷ್ಟು ಹತ್ರದಲ್ಲಿ ಐತೆ. ಅಲ್ಲಿ ಎಷ್ಟೊಂದು ಇದಾವೆ ನೋಡಿ ಅಲ್ಲಿ. ಇದೇನ ಟರ್ನಿಂಗ್ ಹಿಂಗದೆ? ಗತೈ. ಏನು ಮಾಡಿದಾರಪ್ಪ ವಿಂಡ್ ಮಿಲ್ಲು. ಸರಿಯಾಗೈತೆ ಗುರುಗೈ. ಹಾಂ, ಇದೇನು ಇನ್ನೂ ಹತ್ತಲೇಬೇಕು. ಇದೇನು ಹತ್ತುತ್ತಾ ಫುಲ್ ಮೇಲೆ ಹತ್ತಬೇಕಿದು. ಸಖತ್ತಾಗೈತೆ. ಮಲ್ಲೇಶ್ವರ ದೇವಸ್ಥಾನ ಸೂಪರ್. ಬಾ ಒಂದು ರೌಂಡ್ ಬರೋಣ. ಅಯ್ಯಪ್ಪ, ಭಯನೇ ಆಗೋಯ್ತು ಒಂದು ಸೆಕೆಂಡು. ವಾವ್, ಸಖತ್ತಾಗಿ ಮಾಡಿದ್ದಾರೆ ಇವರು. ನೀರು ವ್ಯವಸ್ಥೆ ಇದೆ. ದೇವಸ್ಥಾನ ತುಂಬ ನೀಟಾಗಿದೆ, ಅದ್ಭುತವಾಗಿದೆ, ಅಮೋಘವಾಗಿದೆ. ಹೆಂಗೆ ನೋಡಿದ ದೇವಸ್ಥಾನ ಇದೆ ಈ ಥರ? ಹಾಂ,
ಹೆಂಗೈತೆ ಮೇಲೆ ಹೋಗಿದ್ದು ತಿರ್ಗಾಡ್ಕೊಂಬರೋಣ. ಫ್ಯಾನ್ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ. ಇಲ್ಲಿಂದ ಬಂದರೆ ಇದು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮತ್ತು ಕುಡಿಯೋಕ್ಕೆ ಕೈಕಾಲು ತೊಳೆಯೋಕ್ಕೆ ಎಲ್ಲ ಇದು BBMP ವಾಟರ್ ಥರ. ಓಕೆನಾ, ನೋಡಿ ಇದು ಎಂಟ್ರೆನ್ಸ್ ಆರ್ಚು. ಆ ಕಡೆ ಒಂದು ಆರ್ಚ್ ಇದೆ, ಸೇಮ್ ಎರಡೂ ಒಂದೇ ಥರ ಆರ್ಚ್ ಇದ್ದಾವೆ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು. ಪಾದರಕ್ಷೆ ಬಿಡುವ ಸ್ಥಳ. ಅನುಮತಿ ಪಡೆಯದೆ ವಿಡಿಯೋ ಧಾರಾವಾಹಿ ಚಿತ್ರೀಕರಣ ಮಾಡಬಾರ್ದು. ನೋಡಿದ್ವಿ, ಅನುಮತಿ ಪಡೆಯದೆ ವಿಡಿಯೋ ಚಿತ್ರೀಕರಣ ಏನೂ ಮಾಡಬಾರ್ದಂತೆ. ಸುಮ್ಮನೆ ಹಾಗೆ ಮೇಲೆ ಹೋಗಿ ನೋಡ್ಕೊಂಬರ್ತೀನಿ, ವಿಡಿಯೋ ಏನೂ ಮಾಡಲ್ಲ. ಹೊರಗಡೆ ಏನಾದರೂ ಮಾಡ್ಬೋದು ಅಂದರೆ ಮಾಡ್ತೀನಿ. ಅಲ್ಲಿ ಹೋಗಿದ್ದು ಬರೋಣ. ನೋಡಿ ಇಲ್ಲೂ ಇದೆ ಮೆಟ್ಲು, ಎರಡು ಕಡೆ ಹತ್ಬೋದು ಇಳಿಬೋದು. ಬೈಕ್ ಅಲ್ಲಿ ಹಾಕಿದ್ದೀವಿ. ಫ್ಯಾನ್ ಮಾತ್ರ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಸೀದಾ ಮೇಲೆ ಬಂದರೆ ಈ ಕಡೆ ಇದು ಪಾರ್ವತಿ ದೇವಿ ಅಮ್ಮ ಅವರು ಕ್ಲೋಸ್ ಮಾಡಿದ್ದಾರೆ. ದೇವರೇನಾದರೂ ಕಾಣಿಸುತ್ತಾ ಇಲ್ಲಿ? ಕಾಣಿಸ್ತಾ ಇಲ್ಲ. ಹೆವಿ ಬಿಸಿಲು, ಕಾಲೆಲ್ಲ ಸುಡ್ತಾ ಇದೆ. ಕ್ಲೈಮೇಟು ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಹೆಂಗೆ ಕಾಣಿಸುತ್ತೆ ವ್ಯೂ. ಕೂತ್ಕೊಳ್ಳೋಕೆ ಚೆನ್ನಾಗಿ ಮಾಡವ್ರೆ. ಎರಡು 2015ರಲ್ಲಿ ಕಟ್ಟಿರೋದು ಮಂಟಪನ. ಇದು ವೀರಭದ್ರೇಶ್ವರ, ಇದು ನಾಗಸರ್ಪ, ಅದು ಮೇಯ್ನು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ನೋಡೋಣ ಬನ್ನಿ. ಹತ್ರಕ್ಕೆ ಹೋಗಿ ಕ್ಲೋಸ್ ಆಗೈತಲ್ಲ, ಜಸ್ಟ್ ನಾವು ಬರೋ ಟೈಮಲ್ಲಿ ಕ್ಲೋಸ್ ಆಯಿತು. ಇಷ್ಟೇ, ಏನಿಲ್ಲ. ಒಟ್ಟಿನಲ್ಲಿ ವಾತಾವರಣ ಚೆನ್ನಾಗೈತೆ ದೇವಸ್ಥಾನದ್ದು. ಸೈಲೆಂಟು ನೋಡಿ. ಇದು ನೋಡೋಕ್ಕೊಂಥರ ಸಕ್ಕತ್ತಾಗಿ ಕಾಣಿಸುತ್ತೆ. ವಿಂಡ್ ಮಿಲ್ಗಳು ಲೈನಾಗಿದ್ದಾವೆ. ಈ ಕಡೆ ಏರಿಯಾದಲ್ಲಿ ವಿಂಡ್ ಮಿಲ್ ಇದೊಂದು ಲೈನ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ಅಂದ್ಕೊತೀನಿ. ಅಲ್ಲೊಂದು ರೋಡ್ ಇದೆ ನೋಡಿ. ನಾವು ಬಂದಿದ್ದು ಬೇರೆ ರೋಡ್, ಈ ಕಡೆ ರೋಡಲ್ಲಿ ಬಂದು. ಬಟ್ ಇದು ಮೇನ್ ರೋಡ್, ಇದು ಹಿಂಗೆ ಬರುತ್ತೆ. ಬನ್ನಿ ತೋರಿಸ್ತೀನಿ ನೋಡಿ. ಈ ರೋಡು, ಅಲ್ಲೊಂದು ಕಾರ್ ಬರ್ತಾಯಿದೆ ನೋಡಿ. ಸಕ್ಕತ್ತಾಗೈತೆ ಸೀನರಿ ಮಾತ್ರ, ಬ್ಯೂಟಿಫುಲ್. ಆಲ್ಮೋಸ್ಟ್ ಇಲ್ಲಿಗೆ ಬರೋರು ಇಲ್ಲಿ ಜಾಗ ನೋಡೋಕ್ಕೋಸ್ಕರ ಬರ್ತಾರೆ. ಏಕೆಂದರೆ ಒಂದು ಪೀಸ್ಫುಲ್ಲಾಗಿರುತ್ತೆ. ಈ ದೇವಸ್ಥಾನವೂ ಅದ್ಭುತವಾಗಿದೆ. 2015ರಲ್ಲಿ ರೆನೋವೇಷನ್ ಆಗಿರ್ತಕ್ಕಂಥ ದೇವಸ್ಥಾನ ಇದು. ಅದಕ್ಕೂ ಮುಂಚೆ ಯಾವ ಥರ ಇತ್ತು ಅಂತ ಗೊತ್ತಿಲ್ಲ. ನೋಡ್ಕೊಂಬಿಡಿ, ವಿಂಡ್ ಮಿಲ್ಲು. ಲಾಸ್ಟ್ ಟೈಮು ಹೋಗ್ತಾಯಿದ್ವಿ, ದೇವಸ್ಥಾನ ನೋಡಿಕೊಂಡು ಸಖತ್ತಾಗಿತ್ತು. ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ಟು ಹೆಚ್ಚು ಕಡಿಮೆ ಒಂದು 2 ಅವರ್ ಇಲ್ಲೇ ಟೈಮ್ ಕಳೆದಿದ್ದೀವಿ. ಒಂಥರ ಪೀಸ್ಫುಲ್ ವೆದರ್ ಅಂದ್ಕೊಳ್ಳಿ. ವೆದರು ಮತ್ತು ಅಲ್ಲಿ ಕೂತ್ಕೊಳ್ಳೋಕೆ ಏನೋ ಒಂಥರ ನಿಶ್ಶಬ್ದವಾಗಿ ಸೂಪರಾಗಿತ್ತು. ಒಳ್ಳೆ ತಣ್ಣಗೆ ಗಾಳಿ, ಇದೆಲ್ಲ ನೇಚರ್ ನೋಡಿಕೊಂಡು ಇಷ್ಟೋ ತನಕ 2 ಅವರ್ ಆದ್ರೂ ಹೋಗೋಕ್ಕೆ ಮನಸ್ಸೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಅಂದರೆ ಟೂರಿಸ್ಟ್ ಜನಗಳು ಬರ್ತಾರೆ ಇಲ್ಲಿ, ಓಕೆನಾ. ಅದ್ರ ಜೊತೆಗೆ ಈ ಇನ್ಸ್ಟಾಗ್ರಾಮ್ ರೀಲ್ಸು, ಓಕೆನಾ, ಈ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಮಾಡ್ತಾರಲ್ಲ, ಹಂಗೆ ಆ ಥರದವರು ಬರ್ತಾರೆ ಜಾಸ್ತಿ. ಅವರೇ ಜಾಸ್ತಿ ಅಂತ ಅಂದ್ಕೊಳ್ಳಿ. ಅಂದರೆ ಪ್ಲೇಸ್ ಆ ರೀತಿ ಇದೆ, ಸಖತ್ತಾಗಿದೆ. ಡ್ರೋನ್ ಶಾಟ್ಗೆಲ್ಲ ಸಖತ್ತಾಗಿದೆ. ಬನ್ನಿ ಹೋಗೋಣ. ನೆಕ್ಸ್ಟು ಆಕ್ವಾಡಕ್ ಅಂತ ಸ್ನೇಹಿತರೆ ಒಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತೀವಿ. ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.